ಅಮ್ಮ ಕುರುಗಿಲು ಹೊಡ್ಸ್ಕೊಂಡು ಹೋಗ್ತಾ ಇದ್ವಿ 11 ಗಂಟೆಯ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದು ಬಸ್ಸು ತಿರ್ಸ್ಕೊಂಡು ಓಡಿಸ್ಕೊಂಡು ಹೋಗೋವಾಗ ಹಾರನ್ನು ಹೊಡ್ಲಿಲ್ಲ, ಏನೂ ಹೊಡ್ಲಿಲ್ಲ, ಮಾಮೂಲಿ ಸ್ಪೀಡಾಗಿ ಬಂದು ಕುರುಗಿಲ ಮೇಲೆ ಬಿಟ್ಬಿಟ್ನು. ಕೇಳಿದ್ವು, ಸಾಲಿಗೆ ಹೋಗಿ ವಾಪಸ್ ಬಂದವಾಗ ನಿಲ್ಲಿಸ್ಬಿಟ್ಟು, ಏನಪ್ಪ ಹಿಂಗೆಲ್ಲ ಮಾಡ್ತೀಯ, ಹಿಂಗೆ ನಾವು ಬಡವರು ಕೂಲಿ ಮಾಡಿ ಸಂಪಾದಿಸ್ಕೊಂಡಿರೋ ಕುರಿ ಮೇಲೆ ಹಿಂಗೆ ಬಿಟ್ಬಿಟ್ರೆ ಹೆಂಗೆ ಅಂತ ಕೇಳಿದ್ರೆ, ಕಂಪ್ಲೇಂಟ್ ಮಾಡಿಸ್ಕೊ ಹೋಗಿ ನನ್ನ ಮೇಲೆ ಅಂತ ಅಂದನು. ಏನೇನೋ ದೌರ್ಜನ್ಯ ಮಾಡಿದ್ನು. ಅದಕ್ಕೆ ನಾವು ಕಂಪ್ಲೇಂಟ್ ಕೊಡಿದ್ವಿ. ಗ್ರಾಮಸ್ಥರೆಲ್ಲ ಬಂದು ಏನು ಹೇಳಿದ್ರು ಅವನು ಸಮಾಧಾನ ಕೊಟ್ಟಿಲ್ಲ. ಕಂಪ್ಲೇಂಟ್ ಮಾಡ್ಕೊ ಹೋಗಿ ಅಂತಂದು ಏನೇನು ದೌರ್ಜನ್ಯ ಮಾಡೋದಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿದ್ವು. ఈ కಡೆ ಬರ್ತಾ ಇದ್ದೆ ಬಲ್ಲಿ కాదు స్పాట్ ఇన్ఫెక్షన్ మా వాళ్ళు వస్తారు. ಇಲ್ಲಿ ಬಂದ ನೋಡಿ ಇಲ್ಲಿಗ ಅದು ಅಲ್ಲಿತ್ತವು ಈ ಕಡೆ ಮುಟ್ಟಿ ತೆಗಿಲಿದ್ದು ಅಷ್ಟೇ. ನಂಗೆ ವೀಲ್ ಹತ್ತಿಲ್ಲ. ನಾನು ಮಾತಾಡ್ಬಿಡ್ತೀನಿ. ನೀವು ಡ್ರೈವರ್ ಅಲ್ವಾ? ಪಕ್ಕ ಡ್ರೈವರ್. ಬ್ರೇಕ್ ಇಲ್ವಾ? ಬ್ರೇಕ್ ಹಾಕಿದೀನಿ. ಅಲ್ಲಿ ಬರ್ತಾ ಇದ್ರ ಅವರು. ನಾನು ನಾನು ಗಾಡಿ ಬರ್ಬೇಕಾದ್ರೆ ಅಲ್ಲಿ ಅರ್ಥ ಮಾಡ್ಕೊ. ನಾನು ಬಂದಿರೋದು ರಾಂಗ್ ರೂಟ್ ಅಲ್ಲಿ ಈ ಕಡೆ ಹಿಂಗ್ ಬಂದಿದ್ದ ಫುಟ್ಪಾತ್ ಮೇಲೆ ನಾನು ವೀಲ್ ಹೋಗಿದೆ. ಅದು ಫ್ರಂಟ್ ವೀಲ್ ಹತ್ತಿತ್ತ ಲಕ್ಷ ನಾನು ಕಟ್ಕೊಡ್ತೀನಿ. ಫ್ರಂಟ್ ವೀಲ್ ಹತ್ತಿದ್ರೆ ಬ್ಯಾಕ್ ಬಂದ್ರೆ ಅದು ಡೋರ್ ಟಚ್ ಆಗಿರೋದು. ಅರ್ಥ ಆಯ್ತಾ? ಅಲ್ಲ ಇವಾಗ ಬ್ಯಾಕ್ ವೀಲ್ ಹತ್ತಿರೋದು. ಈಗ ನಾ ಬ್ಯಾಕ್ ವೀಲ್ ಹತ್ತಿದ್ರೆ ಅದು ಆಪ್ಷನ್ಸ್ ಇಲ್ಲ. ಕಂಪ್ಲೀಟ್ ಮಾಡ್ರಿ, ಏನೇ ಮಾಡ್ರಿ ಆಯ್ತಾ. ನಾನ್ ತಪ್ಪಿದ್ರ ನಾ ಕಟ್ಕೊಡ್ತೀನಿ. ಅವ್ರು ತಪ್ಪಿಟ್ಕೊಂಡು ನನ್ನ ಮೇಲೆ ಬರ್ಬಾರ್ದು. ಜನರು ಅವ್ರು ಹೇಳ್ತಾ ಇದ್ರು ನೀವು ಬಂದು ಮುಟ್ಬಿಟ್ರೆ ಓಡಿಸಿರೋ ನಾನು ನೋಡಿರೋ ನಿಮ್ಗೆ ಗಾಡಿ ಕೊಟ್ಬಿಟ್ಟಿದಾರ ಅಂತ ನೀವು ಇಷ್ಟಾನುಸಾರ ಓಡಿಸ್ಬಿಡಿ. ಎರಡು ಕುರಿ ಹೋಗಿದೆ ಬನ್ನಿ ಇವಾಗ. ಅಲ್ಲೇ ಇಲ್ಲೇ ಬಿದ್ದಿದೆ ಬನ್ನಿ ಇವಾಗ. ಎರಡು ಕುರಿ ಒಂದಾಗಿರೋದು. ಅಲ್ಲ ನಿಮ್ ಬ್ರೇಕ್ ಇರೋದು ಏನಕ್ಕೆ? ಆರನ್ ಇರೋದು ಏನಕ್ಕೆ? ನಿಲ್ಸ್ಬೇಕ್ರಿ ನೀವು. ನಿಲ್ಸಿದ್ರ ಇಲ್ಲಿ ಜನರು ಮಾತ್ರ ಹೋಗೋದಕ್ಕಲ್ಲ, ಕುರಿಗಳು ಹೋಗೋದಕ್ಕೂ ಇರೋದು ರೋಡ್ ಇದು. ಅರ್ಥ ಮಾಡ್ಕೊ. ಕುರಿಗಳು ಹೋದ್ರು ಬನ್ನಿ ಇವಾಗ. ಕುರಿ ಏನಾಗಿದೆ? ಬಸ್ ಬಂದಾಗ ನೀವು ನೋಡಿದಿರಾ? ಕುರಿ ಮೇಲೆ ಹಚ್ಚಿಲ್ವೇನ್ರಿ ನೀವು ಇವಾಗ? ಇನ್ನೇನು ಹಚ್ಚಿರೋದು? ಕುರಿ ಮೇಲೆ ಫ್ರಂಟ್ ವೀಲ್ ಬ್ಯಾಕ್ ವೀಲ್ ಯಾವ್ದು ಹಚ್ಚಿಲ್ಲ. ಫ್ರಂಟ್ ವೀಲ್ ಬ್ಯಾಕ್ ವೀಲ್ ಹಚ್ಚಿಲ್ಲ. ನಾನು చెప్పొచ్చు ఫ్రంట్ ವೀಲ್ ಬ್ಯಾಕ್ అయితే గుర్స్ ಹೆಚ್ಚిపోతుంది తెలుసునా? ಅರ್ಥ ಮಾಡಿ ಗೊತ್ತಾಗಣ. ಪರಿಜ್ಞಾನ ಇದೆ. ಪರಿಜ್ಞಾನ ನನ್ಗಿದೆ, ಅರ್ಥ ಇದೆ. ಮಾತಾಡ್ತಾ ಇದ್ದೀನಿ. ಹೋಗಿ ಕಂಪ್ಲೇಂಟ್ ಮಾಡ್ಬಿಡು ಅಂದ್ರೆ ನೀವು ಪಬ್ಲಿಕ್ ಕಂಪ್ಲೇಂಟ್ ಇದ್ರೆ ನಾ ಸೆಕ್ಷನ್ ಕಟ್ಕೊಂಡು ನಾ ಹೇಳ್ತಾ ಇದ್ದೀನಲ್ಲ. ಏನ್ ನೀವು ಸೆಕ್ಷನ್ ಏನು ನಾನು ಹೇಳಿದ್ರೆ ಬ್ರೇಕ್ ಇರೋದು ಏನಕ್ಕೆ? ಆರನ್ ಇರೋದು ನಿಲ್ಸ್ಬೇಕು, ಹೋಗ್ಬೇಕು ನೀವು. ಈಗ ಈ ಅಪಘಾತ ಏನಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗಿನ್ನ ಯಾವುದೇ ಮಾಹಿತಿ ಬಂದಿಲ್ಲ. ನಾವು ಇದೇನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಘಟಕ ವ್ಯವಸ್ಥಾಪಕರ ಜೊತೆ ಮಾತಾಡಿ ಮಾಹಿತಿ ಕಲೆಕ್ಟ್ ಮಾಡ್ಕೊತೀವಿ. ಮತ್ತು ಎರಡನೇದೇನಂದ್ರೆ, ಯಾವುದೇ ಒಂದು ಅಪಘಾತ ಆದ ತಕ್ಷಣ ಚಾಲಕರದ ಒಂದು ಮೂಲಭೂತ ಕರ್ತವ್ಯ ಏನು ಅಂತಂದ್ರೆ, ಒಂದು ಪ್ರಾಣಿ ಆಗಲಿ ಅಥವಾ ಮನುಷ್ಯ ಆಗಲಿ ಇಂಜುರಿ ಆದರೆ ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋವಂಥದ್ದು. ಮತ್ತು ಅವ್ರು ಯಾರು ಇಂಜೂರ್ಡ್ ಇರ್ತಾರೋ ಅವ್ರಿಗೆ, ಮನುಷ್ಯರಾದರೆ ಅವ್ರಿಗೆ ಸಾಂತ್ವನ ಹೇಳುವಂಥದ್ದು ಈ ಕೆಲಸನ ಡ್ರೈವರ್ ಮಾಡಬೇಕು. ಬಟ್ ಅದು ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವು ಈಗ ಮಾಹಿತಿ ತಗೊಳ್ತೀವಿ. ಮತ್ತು ಯಾವುದೇ ಒಂದು ಅಪಘಾತ ಆದ ತಕ್ಷಣ ಇಮಿಡಿಯೇಟಾಗಿ ಒಂದು ಟ್ರೀಟ್ಮೆಂಟ್ ವ್ಯವಸ್ಥೆ ಚಾಲಕರು ಮಾಡಬೇಕು. ಮತ್ತು ನಮ್ಮ ಹೈಯರ್ ಆಫೀಸರ್ಸ್ಗೆ ಹೇಳ್ಬೇಕು. ನಮಗಿನ್ನೂ ಅದು ಮಾಹಿತಿಯನ್ನು ಬಂದಿಲ್ಲ. ನಾವು ಘಟಕ ವ್ಯವಸ್ಥಾಪಕರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ರೆ ನಾವು ತಿಳ್ಕೊಳ್ತೀವಿ. ಮತ್ತು ಅಪಘಾತ ಆದಮೇಲೆ ಯಾರು ಇಂಜೂರ್ಡ್ ಇರ್ತಾರೋ ಅಥವಾ ಇದರಲ್ಲಿ ನೊಂದವ್ರು ಯಾರು ಇರ್ತಾರೋ ಅವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಮ ಗಾಡಿನ ಪೊಲೀಸ್ನವರು ಸೀಸ್ ಮಾಡ್ತಾರೆ ಮತ್ತು ಚಾಲಕರ ಮೇಲೆ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಆವಾಗ ಪ್ರೊಸೀಜರ್ ಪ್ರಕಾರ ನಾವು ಗಾಡಿನ ರಿಲೀಸ್ ಮಾಡಿಸ್ಕೊಳ್ತೀವಿ. ಮತ್ತು ನಾವು ಕೆಲವೊಂದು ಆಕ್ಸಿಡೆಂಟಲ್ಲಿ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ. ನಮ್ಮದೇ ಆದ ಒಂದು ನೀತಿ ನಿಬಂಧನೆಗಳಿದೆ. ಅದ್ರ ಪ್ರಕಾರ ಏನಾದರೂ ಕಾಂಪನ್ಸೇಷನ್ ಕೊಡಬೇಕು ಅಂದಾಗ ನಾವು ಕಾಂಪನ್ಸೇಷನ್ ಕೊಡ್ತೀವಿ. ಇನ್ನು ಉಳಿದಿದ್ದು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿ ಮತ್ತು ಅವ್ರು ಚಾರ್ಜ್ ಶೀಟ್ ಮಾಡಿ ಮುಂದೆ ನ್ಯಾಯಾಲಯ ಏನು ಹೇಳುತ್ತೆ ಅದ್ರ ಪ್ರಕಾರ ಚಾಲಕರ ಮೇಲೂ ಆ್ಯಕ್ಷನ್ ಆಗುತ್ತೆ. ಮತ್ತು ನಾವು ನಮ್ಮ ಸಂಸ್ಥೆಯಿಂದನೂ ಸಹ ಕೋರ್ಟ್ ಹೇಳಿದಂಥ ಕಾಂಪನ್ಸೇಷನ್ ಸಹ ಕೊಡಬೇಕಾಗುತ್ತೆ. ಆ ಥರ ಯಾರೂ ಮಾತಾಡಬಾರ್ದು. ಮನುಷ್ಯ ಇಂಜುರಿ ಆಗಲಿ ಪ್ರಾಣಿಗಳಾಗಲಿ ಎಲ್ಲರೂ ಸಹ ಒಂದೇನೆ. ಯಾವ ಅಪಘಾತ ಆದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಯಾರ್ದು ಪ್ರಾಣಿಗಳಿತ್ತೋ ಅವ್ರ ಜೊತೆ ಮಾತಾಡಿ, ಆಯಿತು ಏನೋ ತಪ್ಪಾಗಿದೆ ಅನ್ನೋದ್ರ ರೀತಿಯಲ್ಲಿ ಅವ್ರ ಜೊತೆ
ಅವ್ರಿಗೆ ಸಮಾಧಾನ ಮಾಡಬೇಕಿತ್ತು. ತಪ್ಪದು, ಚಾಲಕರ ದರ್ಪದಿಂದ ಮಾತಾಡೋದು ನೆಸೆಸಿಟಿ ಇಲ್ಲ. ಏನು ಚಿಕ್ಕಬಳ್ಳಾಪುರ ಟು ಸಾಧಿ ಹೋಗುವಂತ ಒಂದು KSRTC ಬಸ್ ಚಾಲಕ ತಮ್ಮ ಅತಿವೇಗದಿಂದ ಕುರಿಗಳ ಪಕ್ಕದಲ್ಲೇ ಇದ್ದ ಕುರಿಗಳಿಗೆ 2 ಕುರಿಗಳಿಗೆ ಗಾಯ ಮಾಡಿ ಅವು ಏನು ಪ್ರಾಣಾಂತಕವಾದ ರೀತಿಯಲ್ಲಿ ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಅಪಘಾತ? ಸರ್, ಅವನು ರೂಟ್ ನಂಬರ್ 50 ಅಂತ, ಅದು ಬಂದ್ಮೇಲೆ ನಮ್ಗೆ ಯಾವುದು ಮೆಸೇಜ್ ಅನ್ನೋದು ತಿಳಿಸಿಲ್ಲ. ಅದು ಆಮೇಲೆ ನಾವು ಕೇಳ್ಪಟ್ಟಾದ್ಮೇಲೆ ಹಿಂಗಾಗಿದೆ ಅಂತ ಹೇಳಿದ. ಅವನು ಮೊದಲೇ ಅಲ್ಲಾದಾಗೆ ತಮ್ಮ ಹತ್ರ ಪೊಲೈಟಾಗಿ ಮಾತಾಡಬೇಕಾಗಿತ್ತು, ಮಾತಾಡಿಲ್ಲ. ಅದು ಅವನು ತಪ್ಪಿರ್ಬೋದು. ಯಾಕೆಂದರೆ ಅದು ಆ ಥರ ನಾವಿಲ್ಲಿ ಬಂದಾಗಿಂದ ಈ ಥರ ಕುರಿಗೆ ಹೊಡೆದಿರೋದು ಮಾಡಿರೋದು ಮೊದಲನೇ ಇದ್ದಿದ್ದು. ಆ ಟೈಮ್ನಲ್ಲಿ ಅವನು ಯಾವುದೇ ಪ್ರಾಣ ಹೋದ್ರೂ ನಿಂತು ಮಾತಾಡಿ ಬರೋದಕ್ಕದ್ದು ಅದು ಒಂದು ಡ್ರೈವರ ಕರ್ತವ್ಯ. ಈ ಥರ ಏನಾದರೂ ಅವರು ಮಿಸ್ಬಿಹೇವಿಯರ್ ಮಾಡಿದರೆ ನಾವು ಕಂಪ್ಲೇಂಟ್ ಕೊಡ್ಬೋದು. ನಾವಿಲ್ಲಿ ಏನು ಆ್ಯಕ್ಷನ್ ತೊಗೋಬೇಕು ಅದನ್ನು ನಾವು ತೊಗೋತೀವಿ. ಎನಿಥಿಂಗ್ ನನಗೆ ಅವನು ಹೇಳಬೇಕಾಗಿದೆ. ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ಬೋದಾಗಿತ್ತು. ಬಟ್ ಅವ್ರು ಯಾರನ್ನೂ ಹೇಳಿಲ್ಲ. ಹಾಗಾಗಿ ಅವ್ರು ಬಂದಮೇಲೆ ನಾವು ವಿಚಾರ ಮಾಡಿ ಮುಂದಿನ ಕ್ರಮವನ್ನು ನಾವು ತಗೊಳ್ತೀವಿ. ಸರ್, ಏನು ಸರ್ ಅವ್ರ ಹೆಸರು? ವೆಂಕಟರೆಡ್ಡಿ ಅಂತ. ಅವರ ಬ್ಯಾಡ್ಜ್ ನಂಬರು 788. ನಮಗೆ ಅದು ಇನ್ಸ್ಪೆಕ್ಟರ್ ಗೊತ್ತಿತ್ತು, ಬ್ಯಾಡ್ಜ್ ನಂಬರ್, ಹೆಸರು ಗೊತ್ತಿದೆ 788 ಅಂತ. ಮತ್ತೆ ವೃತ್ತಿಗೆ ಸೇರಿ ಎಷ್ಟು ವರ್ಷಗಳಾಗಿದೆ? ಈ ಥರದ ಕೇಸಸ್ ಇದೆ ಮೊದಲ ಬಾರಿಗೆನಾ? ಹೌದು, ಆ ಥರ ಯಾವುದೂ ಕೈಲಿ ಆಗಿಲ್ಲ ನನ್ನ ಇದ್ರ ಪ್ರಕಾರ. ನಾವು ಬಂದಾಗಿಂದ ಯಾವುದೂ ಆ ಥರ ಆಗಿಲ್ಲ ನನ್ನ ಪ್ರಕಾರ. ಇಲ್ಲ, ಅದು ನೀವು ಕೊಡ್ಬೋದು. ಯು ಹ್ಯಾವ್ ರೈಟ್ ಲಾಡ್ಜ್ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲ ಅವನಿಗೆ ನಾವು ನಮ್ಮ ಇದ್ರ ಮೇಲೆ ಆಫ್ಟರ್ ಗೆಟಿಂಗ್ ದ ನ್ಯೂಸ್ ನಾವು ಏನು ಮಾಡಬೇಕು, ನಾವು ನಮ್ಮ ಮುಂದಿನ ಕ್ರಮವನ್ನು ನಾವು ಹೇಗೆ ಅಲ್ಲ, ಯಾರು ನನಗೇನು ಕೊಟ್ಟಿಲ್ಲ ಅಂದ್ರೂ ನಾವು ಈ ಥರ ತಿಳಿದು ಬಂತೇಳಿ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಏನು ಕ್ರಮ ತಗೋಬೇಕು ಅದನ್ನು ಮಾಡಿ.